ಎಷ್ಟು ಚಂದ ಬಂದಿದೆ ನೋಡಿ. ಈಗ ಪಚ್ಚೆ ಹೆಸರನ್ನು ಬೇಯಲಿಕ್ಕೆ ಇಡುವ. ಒಂದು ಪದಾರ್ಥ ಬೇಕು ಪುಟ್ಟುವಿಗೆ. ಹೆಸರನ್ನು ಬೇಯಲಿಕ್ಕೆ ಇದಕ್ಕೆ ನೀರುಳ್ಳಿ, ಟೊಮೆಟೊ, ಕಾಯಿಮೆಣಸು ಹಾಕಿದ್ದೇನೆ ಬೇಯಲಿಕ್ಕೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂಚೂರು ಅರಶಿನ, ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಕೊತ್ತಂಬರಿ ಹುಡಿ, ಉಪ್ಪು ಹಾಕಿ ಬೇಯಿಸುವ. ಈಗ ಹಿಟ್ಟು ಕಲಸುವ. ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು kg ಹಿಟ್ಟು ಉಂಟು. ಸ್ವಲ್ಪ ನೀರು ಹಾಕಿದ್ದೇನೆ. ಈಗ ಕಲಸುವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿದರೆ ಆಯಿತು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸಬೇಕು. ಹೀಗೆ ಮಾಡಿದರೆ ಚಂದ ಬರ್ತದೆ. ತುಂಬ ನೀರು ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸಬೇಕು. ಇದೇ ರೀತಿ ಮಾಡಿ, ಚಂದ ಬರ್ತದೆ. ಇವಳು ನನ್ನ ಅತ್ತಿಗೆ ಮಗಳು, ಆಯಿತಾ ನೋಡಿ. ಹಾಯ್ ಹಾಯ್. ಇವಳು ಪುಟ್ಟು ಮಾಡೋದ್ರಲ್ಲಿ ಸೂಪರ್. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೇವೆ. ಇದಕ್ಕೆ ಬಾಳೆಹಣ್ಣೆಲ್ಲ ಇದ್ದರೆ ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ. ತುಂಬ ನೀರು ಕೂಡ ಅಲ್ಲ. ಇದು ಪುಟ್ಟು ಮಾಡುವ ಪಾತ್ರೆ ಆಯಿತಾ ನೋಡಿ. ನೀರು ಕುದಿ ಬರ್ತಾ ಉಂಟು. 5 ನಿಮಿಷದಲ್ಲಿ ಆಗ್ತದೆ ಆಯಿತಾ. ಜಾಸ್ತಿ ಟೈಮ್ ಬೇಡ. ಹೀಗೆ ಆಗಬೇಕು. ಇದು ನೋಡಿ ಪುಟ್ಟುವಿನ ಪಾತ್ರೆ. ಇದರೊಳಗೆ ಹಿಟ್ಟನ್ನು ಹಾಕಲಿಕ್ಕೆ ಉಂಟು. ಸ್ವಲ್ಪ ಹಿಟ್ಟು, ಸ್ವಲ್ಪ ತೆಂಗಿನ ತುರಿ, ಸಕ್ಕರೆ. ಒಂದು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ತೆಂಗಿನಕಾಯಿ ಸ್ವಲ್ಪ ಹಾಕ್ತೇವೆ. ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಹಿಟ್ಟು. ಸಕ್ಕರೆ ಹಾಕಬೇಕಂತ ಇಲ್ಲ, ಸ್ವಲ್ಪ ಹಿಟ್ಟು. ಖಾಲಿ ತೆಂಗಿನ ತುರಿ ಸಹ ಹಾಕಬಹುದು. ಸ್ವಲ್ಪ ತೆಂಗಿನಕಾಯಿ. ನಾವು ಸಕ್ಕರೆ ಹಾಕಲಿಲ್ಲ, ಪದಾರ್ಥ ಮಾಡಿದ್ದೇವೆ ಪಚ್ಚೆ ಹೆಸರು. ಹೀಗೆ ಹಿಟ್ಟು ತೆಂಗಿನಕಾಯಿ ಹಾಕ್ತಾ ಇರಬೇಕು. ಮುಚ್ಚಬೇಕಲ್ಲ ಈಗ ಫುಲ್ಲು ನೋಡಿ. ಈ ರೀತಿ ಹಾಕಬೇಕು, ಒತ್ತಲಿಕ್ಕಿಲ್ಲ ಇದನ್ನು. ಆಮೇಲೆ ಅದಕ್ಕೆ ಮುಚ್ಚಳ ಉಂಟು, ಮುಚ್ಚಿಟ್ಟು ಮುಚ್ಚಳ ಮುಚ್ಚಿ ಬೇಯಿಸಲಿಕ್ಕೆ. ಈಗ ಬರ್ತಾ ಉಂಟು ನೀರು ನೋಡಿ. ಹೀಗೆ ಬೇಯಲಿಕ್ಕೆ ಇಟ್ಟರೆ ಆಯಿತು. ಈಗ ಒಂದು ಒಗ್ಗರಣೆ ಹಾಕುವ. ಸಾಸಿವೆ,
ತುಂಡು ಮೆಣಸು ಹಾಕಿದ್ದೇನೆ ಅದಕ್ಕೆ ಖಾರಕ್ಕೆ. ಮೆಣಸು ಹುಳಿ ಕೂಡ ಹಾಕಿದ್ದೇನೆ. ಇವು ಇದು ಬೆಂದಿದೆ. 5 ನಿಮಿಷ ಮಾತ್ರ ಇಟ್ಟದಿದ್ದು. 5 ನಿಮಿಷದಲ್ಲಿ ಬೇಗ ಬೇಯ್ತದಿದ್ದು. ಈಗ ತೆಗೆಯುವ ಇದನ್ನು. ರೆಡಿ ಆಯಿತು ಮಸಾಲ. ಪಚ್ಚೆ ಹೆಸರು ಮಸಾಲ ರೆಡಿ ಆಯಿತು. ನೋಡಿ, ಬಿಸಿ ಬಿಸಿಯಾದ ಪುಟ್ಟು ಮತ್ತು ಪಚ್ಚೆ ಹೆಸರು ಮಸಾಲ ರೆಡಿಯಾಗಿದೆ. ನೋಡಿ, ನನ್ನ ಸೊಸೆ ಮಾಡಿದ್ದು. ತಿನ್ನು 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 ನೀನು ತಿನ್ನ. ಟೇಸ್ಟ್ ಮಾಡು. ಅವಳೇ ಮಾಡಿದ್ದು, ಅವಳೇ ತಿನ್ನೋದು. ಒಳ್ಳೆಯದಾಗಿದಾ? ಸೂಪರ್. ನೀವು ಕೂಡ ಇದೇ ರೀತಿ ಮಾಡಿ ಆಯಿತಾ? ತುಂಬ ಒಳ್ಳೆಯದಾಗ್ತದೆ. ಸೂಪರ್.